5 ವಾರ ಆಗಿದೆ ನಾನು ಆಲ್ರೆಡಿ ಬಂದು. ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣಕ್ಕೋಸ್ಕರ ಆದರೂ ಬರ್ತಾಯಿದ್ದೀವಿ ನಾವು. 5 ವಾರದಿಂದ ಬರ್ತಾಯಿದ್ದೀವಿ. ದೇವ್ರ ದೀಪ ಆರತಿ ಮಾಡ್ತಾಯಿದ್ದೀವಿ. ಒಂದು ಒಳ್ಳೇದಾಗಲಿ, ಮುಂದೆ ಒಂದು ಜೀವನ ತುಂಬ ಸುಖವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಹಾಂ, 5 ವಾರದಿಂದ ಮಾಡ್ತಾಯಿದ್ದೀನಿ ದೀಪಾರತಿ. ಸರ್, ಅಂಗಲ ರಾಯರು ನಮ್ಮ ಜೊತೆ ಇದ್ದಾರೆ, ಸದಾಕಾಲ ನಮ್ಮ ಜೊತೆ ಇದ್ದಾರೆ ರಾಯರು. ಹೌದು ಸರ್, ತುಂಬ ಬದಲಾವಣೆ ಆಗಿದೆ. ನನ್ನ ಜೀವನನೇ ಬದಲಾವಣೆ ಆಗಿದೆ. ಹೌದು. ಉದಾಹರಣೆಗೆ ಈ ಎಕ್ಸಾಮಲ್ಲೇ ತಗೊಳ್ಳಿ, ಚೆನ್ನಾಗಿ ಬಂದೈತೆ ಮಾರ್ಕ್ಸ್. ಸರ್, ಪರ್ಸೆಂಟೇಜ್ ಆ ಥರ ಎಲ್ಲ ಏನಿಲ್ಲ, ನಮಗೆ ಗ್ರೇಡ್ A+ಏ ಬಂದೈತೆ. ಹೌದು. ಏನಿಲ್ಲ ಸರ್, ರಾಯರನ್ನ ನಂಬಿದ್ದೀನಿ ಅಷ್ಟೇ. ಅವ್ರು ಸದಾಕಾಲ ನಮ್ಮ ಜೊತೆ ಇರ್ತಾರೆ, ಕೈ ಬಿಡಲ್ಲ ಅವ್ರು ನಮ್ಮನ್ನ. ಹೌದು, ರಾಯರಿದ್ದಾರೆ ನಮ್ಮ ಜೊತೆ. ಹೌದು ಸರ್, ಇವಾಗ ತಿಳ್ಕೊತಾ ಇದ್ದೀನಿ ನಾನು ರಾಯರ ಬಗ್ಗೆ. ಅಂದರೆ ಹೊನ್ನಮ್ಮ ಮಂತ್ರಾಲಯ ಬಗ್ಗೆ. ಸರ್, ಫಸ್ಟ್ ಅಲ್ಲಿ ಕಂಸಂದ್ರ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ಇಲ್ಲಿಗೆ ಬರ್ತಾಯಿದ್ದೀವಿ 5 ವಾರದಿಂದ. ರಾಯರು ಯಾವಾಗ ಕರ್ಸ್ಕೊತಾರೆ ಅವಾಗ ಬರ್ತೀವಿ ಅಷ್ಟೇ. ರಾಯರು ನಮ್ಮ ಜೊತೆ ಇದ್ದಾರೆ. ಸರ್, ನಾವು ದೀಪ ಹಚ್ಬಿಟ್ಟು ಹೋಗ್ತೀವಿ ಅಷ್ಟೇ. ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಇದ್ರ ಬಗ್ಗೆ ಎಲ್ಲ. ಬನ್ನಿ, ರಾಯರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಸದಾ ಅವ್ರನ್ನ ಬೇಡ್ಕೊಳ್ಳಿ, ಯಾವಾಗಲೂ ಸುಖವಾಗಿರುತ್ತೆ ಜೀವನ ಅಷ್ಟೆ. ರಾಯರಿದ್ದಾರೆ, ಲಕ್ಷ್ಮೀಶ್ರೀ ಅಂತ. ಥ್ಯಾಂಕ್ ಯು. ಯಾರು ರಾಯರನ್ನ ನಾವು ದರ್ಶನ ಮಾಡಬೇಕು ಅಂತಂದ್ರೆ ರಾಯರ ಬೃಂದಾವನದ ಹತ್ತಿರಕ್ಕೆ ಹೋಗಬೇಕಾದ್ರೂ ಅವರ ಅನುಗ್ರಹ ಇರಬೇಕು. ಇಲ್ಲದೇ ಯಾವ ಮಠದಲ್ಲಿ ಪ್ರವೇಶ ಕೂಡ ನಾವು ಮಾಡೋಕ್ಕಾಗಲ್ಲ.